ಇವತ್ತು ಕೆಲಸ ಹೋಗೋದು ಇಸ್ ಮೋಸ್ಟ್ ಕಾಮನ್ ಥಿಂಗ್. ಬಟ್ ವಾಟ್ ಈಸ್ ದೇರ್ ಫ್ರಮ್ ಅ ಲಾಂಗ್ ಟೈಮ್ ಅಂತಂದರೆ ಕೆಲಸ ಹೋದಾಗ ಆಗೋ ಬೇಜಾರು. ಇವತ್ತು ಕೆಲಸ ಇದೆ, ನಾಳೆ ಕೆಲಸ ಇಲ್ಲ. ನೀವು ಆ ಕಂಪ್ನಿಯಲ್ಲಿ 20 ವರ್ಷ ಕೆಲಸ ಮಾಡಿದ್ರು ನಿಮ್ಮ ಯಾವಾಗ ಬೇಕಿರೋ ರಿಪ್ಲೇಸ್ ಮಾಡ್ಬೋದು. ಸೊ ಈ ತರ ಒಂದು ಸಿಚುಯೇಷನ್ ಅಲ್ಲಿ ಇದ್ದಾಗ ನೀವ್ ಏನ್ ಮಾಡ್ಬೇಕು? ಟುಡೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅ 30-day ಪ್ಲಾನ್. ಸೊ ಫಸ್ಟ್ 30 days ನೀವ್ ಏನೇನ್ ಮಾಡ್ಬೇಕಾಗತ್ತೆ ಅದನ್ನ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಫಸ್ಟ್ ಡೇ ನೀವು ಇವತ್ತು ಕೆಲಸ ಕಳ್ಕೊಂಡಿದ್ದೀರಾ ಅಂತಂದ್ರೆ ಫಸ್ಟ್ 2 to 3 days ಡೋಂಟ್ ಡೂ ಎನಿಥಿಂಗ್, ಡೂ ನಥಿಂಗ್. ಯಾಕೆ ಅಂತ ಹೇಳ್ತೀನಿ. ನಿಮ್ಗೆ ಆ ಒಂದು ನ್ಯೂಸ್ ನ ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಬಿಕಾಸ್ ನೀವು 20 years ಇಂದನೋ 2 years ಇಂದನೋ 3 years ಇಂದನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಯೂಸ್ ಟು ಇಟ್. ನೀವು ಆ ಕೆಲಸಕ್ಕೆ ಅಡ್ಜಸ್ಟ್ ಆಗೋಗಿರ್ತೀರಾ. ಸೊ ನೆಕ್ಸ್ಟ್ ಡೇ ಇಂದ ನಿಮಗೆ ಮಾಡಕ್ಕೇನು ಇಲ್ಲ ಅಂತಂದಾಗ ಯು ಡೋಂಟ್ ನೋ ವಾಟ್ ಟು ಡೂ. ಸೊ ನೀವು ಒಂದಿನ ಟೈಮ್ ತಗೊಳ್ಳಿ, ಜಸ್ಟ್ ಟೇಕ್ ಅ ನ್ಯಾಪ್ ಆರ್ ಯಾವುದೋ ಒಂದು ಮೂವಿ ನೋಡ್ಕೊಂಡು ಬನ್ನಿ. ಸೊ ಈ ತರ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯು ವಿಲ್ ನಾಟ್ ಟೇಕ್ ಎನಿ ಹೇಸ್ಟಿ ಡಿಸಿಷನ್ಸ್. ಸೊ ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಥಿಂಕ್ ಅಬೌಟ್ ವಾಟ್ ಟು ಡೂ ನೆಕ್ಸ್ಟ್. ಡೋಂಟ್ಸ್ ಏನು ಅಂತಂದ್ರೆ ಫಸ್ಟ್ಲಿ ಆ ಕಂಪನಿ ಮೇಲೆ ಏನು ಕೆಟ್ಟದಾಗಿ ಬರೆಯೋದಕ್ಕೆ ಹೋಗ್ಬೇಡಿ. ಸೆಕೆಂಡ್ ಥಿಂಗ್, ನೀವು ರಿವ್ಯೂ ಏನಾದ್ರು ಕೊಡಬೇಕು ಅನ್ಕೊಂಡಿದ್ರೆ ಗಿವ್ ಅ ಗುಡ್ ರಿವ್ಯೂ. ಮತ್ತೆ ಏನಾದ್ರು ನೀವು ಚೇಂಜಸ್ ಹೇಳ್ಬೇಕು ಅಂತಿದ್ರೆ, ಆಕ್ಚುಲಿ ಆ ಕಂಪನಿ ಹೊಸ ಚೇಂಜಸ್ ಬರಬೇಕು ಅಂತಿದ್ರೆ ಪ್ಲೀಸ್ ಗಿವ್ ದಟ್ ರಿವ್ಯೂ. ನೆಕ್ಸ್ಟ್ ಆಂಗ್ರಿ ಇಮೇಲ್ಸ್ ಕಳ್ಸೋದು, ಏನೋ ಬೈಯೋದು, ನಿಮ್ ಮ್ಯಾನೇಜರ್ ನ ಟಾರ್ಗೆಟ್ ಮಾಡೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ದೀಸ್ ಆರ್ ದಿ ಡೋಂಟ್ಸ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಡೋಂಟ್ ಟೇಕ್ ಎನಿ ಫೈನಾನ್ಷಿಯಲ್ ಡಿಸಿಷನ್ಸ್. ನೀವು ಏನೋ ತಗೊಳ್ಬೇಕು ಅಂತ ಇರ್ತೀರಾ, ಇಟ್ ಮೈಟ್ ಬಿ 100 rupees 200 rupees ದೇ ಇರ್ಬೋದು. ಆತರ ಯಾವ್ದು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಮೇಕ್ ಶೋರ್ ಯು ಸೇವ್ ಯುವರ್ ಮನಿ ರೈಟ್ ನೌ. ಇವಾಗ ಒಂದ್ ದೊಡ್ಡ ಕಾರ್ ತಗೊಳ್ಳೋದು ಅಥವಾ ಮನೆ ತಗೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ನಾಳೆ ಕೆಲಸ ಹೊರಟೋಗುತ್ತೆ. ಅದನ್ನ ಪುಟ್ ಅ ಪಾಸ್ ಆನ್ ಇಟ್. ಸೊ ದೀಸ್ ಆರ್ ದಿ ಡೋಂಟ್ಸ್ ಇನ್ ದ ಫಸ್ಟ್ ಇನಿಷಿಯಲ್ ಡೇಸ್. ಫಸ್ಟ್ 2 to 3 days ಆದ್ಮೇಲೆ ನೌ ಟಾಕ್ ಟು ಯುವರ್ HR ಹತ್ರ ಏನೇನ್ ಡೀಟೇಲ್ಸ್ ತಗೊಳ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಇಸ್ ಸರ್ವೆನ್ಸ್ ಪೇ ತಗೊಳ್ಬೇಕಾಗತ್ತೆ. ಸೊ ಇವಾಗ ನೀವು ಎಷ್ಟು ರಿಸೀವ್ ಮಾಡ್ತೀರಾ, ನಿಮಗೆ ಎಷ್ಟು ಫುಲ್ ಸೆಟಲ್ಮೆಂಟ್ ಆಗುತ್ತೆ ಅಂತ ಕೇಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಇಸ್ ನೋಟಿಸ್ ಪೀರಿಯಡ್ ಮತ್ತೆ ಸಿಕ್ ಡೇಸ್ ಎಷ್ಟಿದೆ, ನಿಮ್ ಲೀವ್ಸ್ ಎಷ್ಟು ಪೆಂಡಿಂಗ್ ಇದೆ, ಅದಕ್ಕೇನಾದ್ರೂ ನಿಮಗೆ ದುಡ್ಡು ಬರುತ್ತಾ ಅಂತ ಕೇಳ್ಕೊಳ್ಳಿ. ನೆಕ್ಸ್ಟ್ ಇಸ್ ಹೆಲ್ತ್ ಕೇರ್ ಬೆನಿಫಿಟ್ಸ್ ಇನ್ನು ಎಷ್ಟು ದಿನ ಇರುತ್ತೆ. ಇವಾಗ 1 ವರ್ಷಕ್ಕೆ ಅಂತ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಸೊ ಇವಾಗ ಇನ್ನು ನಿಮ್ಗೆ 6 months ಇದೆ ಅಥವಾ 3 months ಇದೆ ಅಂದ್ರೆ ಕ್ಯಾನ್ ಯು ಯೂಸ್ ಇಟ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಸ್ ರಿಟೈರ್ಮೆಂಟ್ಸ್ ಅಕೌಂಟ್ ಯಾವ್ದಿದೆ, ನಿಮ್ಮ UAN ನಂಬರ್ ಏನು, ಹೌ ಡು ಯು ಆಕ್ಸೆಸ್ ಇಟ್, ಮತ್ತೆ ಎಷ್ಟು ಸೇವ್ ಆಗಿದೆ, ನೀವು ಎಷ್ಟು PF ಕಟ್ಟಿದ್ರಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಅಂಡ್ ನಾವು ಏನೇನ್ ಸರ್ವಿಸಸ್ ಇದೆ, ಕಂಪನಿಯಿಂದ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ರಿಲೀವಿಂಗ್ ಲೆಟರ್ ಬೇಕಾಗುತ್ತೆ, ಅಂಡ್ ದೆನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಾಗುತ್ತೆ, ಮತ್ತೆ ನೋಟಿಸ್ ಪೀರಿಯಡ್ ಎಷ್ಟು ದಿನ ಸರ್ವ್ ಮಾಡಿದ್ವಿ ಅನ್ನೋದು ಬೇಕಾಗುತ್ತೆ. ಇದೆಲ್ಲದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ಯು ಮಸ್ಟ್ ಹ್ಯಾವ್ ಫಾರ್ ದಿ ನೆಕ್ಸ್ಟ್ ಕಂಪನಿ. ನೆಕ್ಸ್ಟ್ ಇನ್ನೊಂದು 4 to 5 days ಆಗೋಷ್ಟೊತ್ತಿಗೆ ನಿಮ್ಮ ಕಂಪನಿದು ಏನೇನ್ ಕ್ರೆಡೆನ್ಶಿಯಲ್ಸ್ ಇರುತ್ತೆ ಅದು ಲಾಕ್ ಆಗೋಗುತ್ತೆ ಆರ್ ದೇ ವಿಲ್ ಡಿಲೀಟ್ ಯುವರ್ ಅಕೌಂಟ್. ಅದಕ್ಕೆ ನೀವೇನ್ ಮಾಡಬೇಕು, ಇಂಪಾರ್ಟೆಂಟ್ ಇಮೇಲ್ಸ್ ಏನೇನ್ ಕಳಿಸಿದ್ರಿ. ಸೆಕೆಂಡ್ ಥಿಂಗ್, ಆಲ್ ದಿ ಡಾಕ್ಯುಮೆಂಟ್ಸ್ ನಾನು ಏನೇನು ಮೆನ್ಷನ್ ಮಾಡಿದೆ ಸಚ್ ಆಸ್ ಯುವರ್ ಆಫರ್ ಲೆಟರ್, ಪೇ ಸ್ಲಿಪ್ಸ್ ಆಗಿರ್ಬೋದು, ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಒಂದ್ ಕಡೆ ಸೇವ್ ಮಾಡ್ಕೊಳ್ತಾ ಬನ್ನಿ. ಇವಾಗ ನಿಮ್ಮ ಆಫೀಸ್ ಅಕೌಂಟ್ ನ ನೀವು ಆಕ್ಸೆಸ್ ಮಾಡಕ್ ಆಗಲ್ಲ ಅಂತಂದ್ರೆ ನಿಮ್ಗೆ ಏನೇನ್ ಬೇಕಾಗುತ್ತೆ ಅದನ್ನ ಸೇವ್ ಇಟ್ ಆಫ್ಲೈನ್. ಸೊ ಈ ತರ ಮಾಡೋದ್ರಿಂದ ನೀವು ಮತ್ತೆ HR ನ ಕೇಳೋಷ್ಟು ಇರೋದಿಲ್ಲ. ಸೊ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ವರ್ಕ್ ಆನ್ ಯುವರ್ ಪೋರ್ಟ್ಫೋಲಿಯೋ. ಅಂದ್ರೆ ಈ ಕಂಪನಿಯಲ್ಲಿ ನೀವೇನೇನ್ ಅಚೀವ್ಮೆಂಟ್ಸ್ ಮಾಡಿದ್ರಿ, ಏನೇನ್ ಅವಾರ್ಡ್ ತಗೊಂಡಿದ್ವಿ ಅಥವಾ ಏನ್ ಕೆಲಸ ಮಾಡಿದ್ರಿ ಅದಷ್ಟರ ಮೇಲೆ ಫೋಕಸ್ ಮಾಡ್ಬಿಟ್ಟು ಅದನ್ನ ನೀವು ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಯು ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ರೆಡಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ. ಯು ಜಸ್ಟ್ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕಂಪನಿಯಲ್ಲಿ ಮೇಕ್ ಶೋರ್ ಯು ಆಲ್ವೇಸ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಎವ್ರಿ ಒನ್. ಸೊ ಯಾರ್ಯಾರು ನಿಮ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಸಚ್ ಆಸ್ ಸೀನಿಯರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಸಮ್ಟೈಮ್ಸ್ ಇವನ್ ಕ್ಲೈಂಟ್ಸ್, ಅವ್ರ ಹೆಲ್ಪ್ ತಗೊಳ್ಳಿ. ಇವ್ರ ಹತ್ರ ಏನೇನ್ ರಿಕ್ವೆಸ್ಟ್ ಮಾಡಬಹುದು ಅಂತಂದ್ರೆ ಫಸ್ಟ್ಲಿ ಎಂಡೋರ್ಸ್ಮೆಂಟ್ ನ ರಿಕ್ವೆಸ್ಟ್ ಮಾಡಬಹುದು, ಅವ್ರ ಹತ್ರ ರೆಫರ್ ಮಾಡಿಸ್ಕೊಳ್ಬಹುದು, ಲಿಂಕ್ಡ್ಇನ್ ಅಲ್ಲಿ ನಿಮ್ ಬಗ್ಗೆ ಬರೆಯೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಪ್ರೊಫೈಲ್ ಏನಿದೆ HR ಗೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಮೇಕ್ ಶೋರ್ ಸೀನಿಯರ್ಸ್ ಕಡೆಯಿಂದ ಈ ತರ ರೆಕಮೆಂಡೇಶನ್ ಬರೋ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ಕ್ಯಾಲ್ಕುಲೇಟ್ ಯುವರ್ ಫೈನಾನ್ಸಸ್. ಎಷ್ಟು ಫೈನಾನ್ಸ್ ಇನ್ನು ಮಿಕ್ಕಿದೆ, ನೀವು ಎಷ್ಟು ತಿಂಗಳು ನಡೆಸಬಹುದು, ಇದರಲ್ಲಿ ಇನ್ಕ್ಲೂಡ್ ಎವ್ರಿಥಿಂಗ್. ನಿಮ್ಮ ರೆಂಟ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಆಗಿರ್ಬೋದು ಅಥವಾ ನೀವು ಸ್ವಿಗ್ಗಿ ಝೊಮ್ಯಾಟೊ ಪೇ ಮಾಡ್ತಿರೋದಾಗಿರ್ಬೋದು, ಮನೆಗೆ ಏನಾದ್ರು ತರೋದಾಗಿರ್ಬೋದು, ಎಲ್ಲದನ್ನು ಇನ್ಕ್ಲೂಡ್ ಮಾಡಿ. ನಿಮ್ಮ ಎಕ್ಸ್ಪೆನ್ಸಸ್ ಏನು, ತಿಂಗಳಿಗೆ ನೀವು ಎಷ್ಟು ಎಕ್ಸಾಕ್ಟ್ ಆಗಿ ಖರ್ಚು ಮಾಡ್ತೀರಾ, ಎಷ್ಟು ತಿಂಗಳು ಏನ್ ಖರ್ಚು ಮಾಡಿದ್ರಿ, ನಾವು ಇದರಲ್ಲಿ ಯಾವ್ದ್ಯಾವ್ದು ನನಗೆ ಬೇಕಾಗಲ್ಲ ಅದ್ ಬಿಟ್ಟು ನಾನು ಯಾವ್ದ್ಯಾವ್ದಕ್ಕೆ ಖರ್ಚು ಮಾಡ್ಬೋದು ಅಂಡ್ ಎಷ್ಟು ತಿಂಗಳು ನಾನು ಸರ್ವೈವ್ ಆಗ್ಬೋದು, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಏನಾದ್ರು PF ತೆಗಿಬೇಕು ಅಂತ ಇದ್ರೆ ಅದನ್ನು ಬೇಕಿದ್ರೆ ಮಾಡ್ಬೋದು. ಇವಾಗ 0 ಬ್ಯಾಲೆನ್ಸ್ ಇದೆ, ನಿಮ್ಗೆ ಒಂದು 2-3 months ನಿಮ್ಮ ಹತ್ರ ಏನು ದುಡ್ಡೇ ಇಲ್ಲ, ಬಟ್ ನಿಮ್ ಮನೆ ನಡಿಬೇಕು ಅಂತಂದ್ರೆ PF
ಎಫ್ ವಿಲ್ ಆಲ್ವೇಸ್ ಹೆಲ್ಪ್ ಯು. PF ನ ನೀವು ತೆಗಿಬಹುದು. PF ತೆಗೆದಾಗ ನಿಮ್ಗೆ ಎಷ್ಟು ಒಂದಷ್ಟು ದುಡ್ಡು ಬರುತ್ತೆ. ಅಂಡ್ ದೆನ್ ಲೇಟರ್ ಆನ್ ನಿಮಗೆ ಕೆಲಸ ಸಿಕ್ಕಿದ್ಮೇಲೆ ಅಡಿಷನಲಿ ಇವಾಗ 3600 ಫಿಕ್ಸ್ಡ್ PF ಕಟ್ತಾ ಇರ್ತೀರಾ ಅನ್ಕೊಳ್ಳಿ. ಇನ್ನು ಜಾಸ್ತಿ ಆಡ್ ಮಾಡ್ಕೊಂಡು ಯು ಕ್ಯಾನ್ ಬಿಲ್ಡ್ ಯುವರ್ PF ಅಗೇನ್. ಸೊ ಈ ತರನು ಮಾಡಬಹುದು. ಅಂಡ್ ನಾವ್ ಮೇಕ್ ಶೋರ್ ಯು ಟೆಲ್ ಯುವರ್ ಫ್ಯಾಮಿಲಿ ದಟ್ ಯು ಡೋಂಟ್ ಹ್ಯಾವ್ ಅ ಜಾಬ್. ನೀವು ಕಷ್ಟ ಪಟ್ಕೊಂಡು ಕೆಲಸ ಮಾಡ್ತಿದೀನಿ ಅಂತ ಅವ್ರು ಅನ್ಕೊಂಡು ನಿಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋ ತರ ಮಾಡ್ಕೋಬೇಡಿ. ಇನ್ ಅ ವೆರಿ ಕಾಮ್ ವೇ, ಇನ್ ಅ ವೆರಿ ಸೆಟಲ್ ವೇ, ಪ್ಲೀಸ್ ಇನ್ಫಾರ್ಮ್ ಯುವರ್ ಫ್ಯಾಮಿಲಿ. ನಿಮ್ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಪ್ಲೀಸ್ ಮೇಕ್ ಶೋರ್ ಯು ಟೇಕ್ ಅಗ್ರೆಸಿವ್ ಆಕ್ಷನ್. ಇವಾಗ 2-3 ತಿಂಗಳು ಅಷ್ಟೇ ನಿಮಗೆ ಸರ್ವೈವ್ ಮಾಡಕ್ ಆಗೋದು ಅಂತಂದ್ರೆ ಈ 2-3 ತಿಂಗಳು ಒಳಗಡೆ ಕೆಲಸ ಸಿಗೋ ತರ ಪ್ಲೀಸ್ ಟೇಕ್ ಆಕ್ಷನ್. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇವಾಗ ಸ್ಕಿಲ್ ಸೆಟ್ ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ನಾವು ನೀವು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಇಫ್ ಯು ಹ್ಯಾವ್ ಎನಿ ಬ್ಯಾಕಪ್ ಫಂಡ್ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ದೀಸ್ ಆರ್ ಹೌ ಟು ಸರ್ವೈವ್ ಇನ್ ದ ಫಸ್ಟ್ ಫ್ಯೂ ವೀಕ್ಸ್. ನಾವು ಲೆಟ್ ಸಿ ಕೆಲಸ ಹೇಗೆ ಹುಡ್ಕೊಳ್ಳೋದು, ಕೆಲಸ ಹುಡ್ಕೊಂಡ್ಮೇಲೆ ಏನೇನ್ ಮಾಡ್ಬೇಕಾಗುತ್ತೆ ಅಂತ ಇವಾಗ ನೋಡೋಣ. ನೀವೇನಾದ್ರೂ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಟೆಸ್ಟರ್ ಕೆಲಸ ಮಾಡ್ತಿದ್ದೀರಾ, ಆರ್ ಸಮ್ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ, ಯು ಆರ್ ನಾಟ್ ಇನ್ ದ ಡೆವಲಪ್ಮೆಂಟ್ ಆರ್ ಇನ್ ದ ಡೆವಾಪ್ಸ್ ಬ್ಯಾಕ್ ಗ್ರೌಂಡ್ ಅಂತ ಅನ್ಕೊಳ್ಳಿ. ಇದೆರಡು ಏನಿದೆ ಇಟ್ ಇಸ್ ಒನ್ ಆಫ್ ದಿ ಹೈಯೆಸ್ಟ್ ಪೇಡ್ ಜಾಬ್ಸ್. ಸೊ ಇವಾಗ ನೀವು ಟೆಸ್ಟಿಂಗ್ ಇಂದ ಇದಕ್ಕೆ ಬರಬೇಕು, ಆರ್ ಡೆವಾಪ್ಸ್ ಬರಬೇಕು, ಕ್ಲೌಡ್ ಬರಬೇಕು ಅಂತಾನೆ ಅನ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟ್ ಪ್ರಿಪೇರಿಂಗ್ ಯುವರ್ ಸ್ಕಿಲ್ ಸೆಟ್. ಆರ್ ನಿಮ್ಗೆ ಇಷ್ಟ ಇಲ್ಲ ಇವಾಗ ಕರೆಂಟ್ ಜಾಬ್ ನ ನೀವು ಕಂಟಿನ್ಯೂ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರೆ ಡೋಂಟ್ ಲುಕ್ ಫಾರ್ ದಿ ಟ್ರೆಂಡಿಂಗ್ ಜಾಬ್ಸ್. ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜಾಬ್ಸ್ ಇದೆ, ಬಟ್ ನಿಮಗೆ ಯಾವ ಜಾಬ್ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಹೋಗಿ. ಮೇಕ್ ಶೋರ್ ಯು ಗಿವ್ ಅಟ್ ಲೀಸ್ಟ್ 15 days ಟು ಪ್ರಿಪೇರ್ ಅಂಡ್ ದೆನ್ ಸ್ಟಾರ್ಟ್ ಲುಕಿಂಗ್ ಫಾರ್ ಅ ಜಾಬ್. ನಿಮ್ಗೆ ಆಲ್ರೆಡಿ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ, ಯು ಜಸ್ಟ್ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಫಾರ್ ಅ ಜಾಬ್ ಅಂತಂದ್ರೆ ಪ್ಲೀಸ್ ಡೂ ಇಟ್ ರೈಟ್ ಅವೇ. ಸೊ ಇವಾಗ ನೀವು ಜಾಬ್ ಹುಡುಕ್ತಿರ್ಬೇಕಾದ್ರೆ ತುಂಬಾ ಕಡೆ ನಿಮ್ಗೆ ರಿಜೆಕ್ಷನ್ಸ್ ಬಂದೇ ಬರುತ್ತೆ, ಬಟ್ ಡೋಂಟ್ ಫೀಲ್ ಬ್ಯಾಡ್. ನೀವು ಫೀಡ್ಬ್ಯಾಕ್ ಕೇಳ್ಕೊಳ್ಬಹುದು, ಏನ್ ರಿಜೆಕ್ಷನ್ ಕಾರಣ ಅಂತ ಹೇಳ್ತಾರೆ. ದಟ್ ವಿಲ್ ಗಿವ್ ಯು ಮೋರ್ ಕಾನ್ಫಿಡೆನ್ಸ್. ಅದನ್ನ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ನೀವು ಅಪ್ಲೈ ಮಾಡ್ತಿದ್ದಾಗ ಮೇಕ್ ಶೋರ್ ಯು ಮ್ಯಾಚ್ ದ ಕೀವರ್ಡ್ಸ್ ಇನ್ ಯೋರ್ ರೆಸ್ಯೂಮೆ. ದಟ್ ಈಸ್ ದ ರೈಟ್ ವೇ ಟು ಅಪ್ಲೈ ಫಾರ್ ಅ ಜಾಬ್. ನಿಮ್ಗೆ ಅದೇ ತರನೇ ಒಂದು ಜಾಬ್ ರೋಲ್ ಹೇಗಿದೆ ಅದೇ ತರನೇ ನೀವು ರೆಸ್ಯೂಮೆಯಲ್ಲಿ ಆಡ್ ಮಾಡಕ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಯೂಸ್ AI ಟೂಲ್ಸ್. ಇವಾಗ ChatGPT, Gemini ಯಾವ್ದಾದ್ರು ಒಂದು AI ಟೂಲ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಕೊಡಿ, ನಿಮ್ಮ ರೆಸ್ಯೂಮೆನ ಕೊಡಿ. ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿದೆ ಅದೇ ತರನೇ ನಿಮ್ ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸೊ ದೆನ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಟ್ ಜಾಬ್. ನಿಮ್ಗೆ ಡೆಫಿನೆಟ್ಲಿ ಶಾರ್ಟ್ ಲಿಸ್ಟ್ ಆಗೇ ಆಗುತ್ತೆ. ಸೊ ಈ ಟ್ರಿಕ್ ನ ಟ್ರೈ ಮಾಡೋದು ಮರಿಬೇಡಿ. ನಾವು ನಿಮ್ಗೆ ಕೆಲಸ ಇಲ್ಲ, ಅರ್ಜೆಂಟ್ ಆಗಿ ಕೆಲಸ ಬೇಕು ಅನ್ನೋ ಒಂದು ಸಿಚುಯೇಷನ್ ಇದ್ದಾಗ ಕಂಪನೀಸ್ ಮೈಟ್ ಆಫರ್ ಯು ಲೆಸರ್ ಪ್ಯಾಕೇಜ್. ಪ್ಲೀಸ್ ಡೋಂಟ್ ಅಕ್ಸೆಪ್ಟ್ ಇಟ್ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ರಿಯಲಿ ನೆಸೆಸರಿ. ಸೊ ಅಕ್ಸೆಪ್ಟ್ ಮಾಡಿದ್ರು ಒಂದು ಫ್ಯೂ ಮಂತ್ಸ್ ಅಲ್ಲಿ ಟ್ರೈ ಟು ಜಂಪ್ ಸಮ್ವೇರ್ ಎಲ್ಸ್ ವೇರ್ ದೇ ಕ್ಯಾನ್ ಮ್ಯಾಚ್ ಯರ್ ಸ್ಯಾಲರಿ ಅಟ್ ಲೀಸ್ಟ್ ಆರ್ ಸಮಥಿಂಗ್ ಹೈಯರ್. ಇನ್ನು ಕಡಿಮೆ ಕೊಡ್ತಿದ್ದಾರೆ ಅಂತಂದ್ರೆ ಪ್ಲೀಸ್ ಡೋಂಟ್ ಅಕ್ಸೆಪ್ಟ್ ಇಟ್. ಯಾಕೆ ಅಂತಂದ್ರೆ ನಿಮ್ಮ ಗ್ರೋತ್ ಗೆ ನೆಕ್ಸ್ಟ್ ಕಂಪನಿ ಸ್ವಿಚ್ ಗೆ ತುಂಬಾ ಅಫೆಕ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಮ ಹತ್ರ ಏನೇನ್ ಸಬ್ಸ್ಕ್ರಿಪ್ಷನ್ಸ್ ಇದೆ ಸಚ್ ಆಸ್ ನೆಟ್ಫ್ಲಿಕ್ಸ್, ಅಮೆಜಾನ್ ಆರ್ ಜಿಮ್ ಸಬ್ಸ್ಕ್ರಿಪ್ಷನ್, ಅದೆಲ್ಲ ಟೆಂಪರರಿಲಿ ಪುಟ್ ಇಟ್ ಆನ್ ಪಾಸ್. ಅಥವಾ ಏನು ನಿಮ್ ಆಟೋ ಪೇ ಆಗದೆ ಇರೋ ತರ ನೋಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಆಟೋ ಪೇ ಆನ್ ಇದೆ ಅಂತಂದ್ರೆ ನಿಮ್ಗೆ ಯಾವಾಗ ದುಡ್ಡು ಕಟ್ ಆಗ್ತಿರುತ್ತೆ, ಯಾವ್ದು ದುಡ್ಡು ಕಟ್ ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಮೇಕ್ ಶೋರ್ ಯು ಟರ್ನ್ ಆಫ್ ಆಲ್ ದಿ ಆಟೋ ಪೇಸ್. ಈ ತರ ಮಾಡೋದ್ರಿಂದ ನಿಮ್ಗೆ ಸೇವಿಂಗ್ಸ್ ಕೂಡ ಆಗುತ್ತೆ. ಆ ಏನ್ ದುಡ್ಡು ಹೋಗ್ತಿತ್ತು ಅದು ಸ್ವಲ್ಪ ದಿನಕ್ಕೆ ಪಾಸ್ ಆಗುತ್ತೆ. ಎವ್ರಿ ಮಿನಿಟ್ ಎವ್ರಿ ರುಪಿ ಮ್ಯಾಟರ್ಸ್ ಟು ಯು. ಸೊ ನಿಮ್ಗೆ ಒಂದೊಂದ್ ದಿನನೂ ಮ್ಯಾಟರ್ ಆಗುತ್ತೆ. ಪ್ರಿಪೇರ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒಂದೊಂದ್ ರುಪಿನೂ ಕೇರ್ಫುಲಿ ಖರ್ಚು ಮಾಡಿ ಸೊ ದಟ್ ಯು ವಿಲ್ ನಾಟ್ ಗೋ ಔಟ್ ಆಫ್ ಮನಿ. ನಾವು ಜಾಬ್ ಸರ್ಚಿಂಗ್ ಇವಾಗ ಯಾವುದೇ ಪೋರ್ಟಲ್ಸ್ ಅಲ್ಲಿ ಅಪ್ಲೈ ಮಾಡಿದ್ರು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ನಿಮ್ ರೆಸ್ಯೂಮೆನ ಶೇರ್ ಮಾಡಿ ಅವ್ರಿಗೆ ನಿಮ್ಮನ್ನ ರೆಫರ್ ಮಾಡೋದಕ್ಕೆ ಹೇಳಿ. ನಿಮ್ಗೆ ರೆಫರೆನ್ಸ್ ಹೋದಾಗ ಸ್ವಲ್ಪ ಈಸಿ ಆಗುತ್ತೆ ಮತ್ತೆ ಸ್ವಲ್ಪ ಬೇಗನೂ ಆಗುತ್ತೆ. ನೀವು ಲಿಂಕ್ಡ್ಇನ್ ಅಲ್ಲಿ ಅಥವಾ ಬೇರೆ ಜಾಬ್ ಪೋರ್ಟಲ್ಸ್ ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಇಟ್ ಟೇಕ್ಸ್ ಟೈಮ್. ಅವ್ರು ರಿವ್ಯೂ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಫಸ್ಟ್ ಥಿಂಗ್ ಗೋ ಫಾರ್ ರೆಫರಲ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ ನೀವು ಅಪ್ಲೈ ಮಾಡಾದ್ಮೇಲೆ ನಾನು ಅವಾಗಲೇ ಏನ್ ಹೇಳಿದೆ ರೆಸ್ಯೂಮೆಯಲ್ಲಿ ನಿಮ್ಮ ಜಾಬ್ ರೋಲ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೆ, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನ್ ಕೊಟ್ಟಿರ್ತಾರೆ ಅದು ಮತ್ತೆ ರೆಸ್ಯೂಮೆಯಲ್ಲಿ ಕೀವರ್ಡ್ಸ್ ಮ್ಯಾಚ್ ಆಗಬೇಕು. ಅವಾಗ ನಿಮ್ಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ವಾಟ್ಸ್ಆಪ್ ಕಮ್ಯುನಿಟೀಸ್, ಟೆಲಿಗ್ರಾಮ್ ಗ್ರೂಪ್ಸ್, ಇಲ್ಲೆಲ್ಲ ಕಡೆ ಜಾಬ್ ಪೋಸ್ಟಿಂಗ್ ಆಗ್ತಾನೆ ಇರುತ್ತೆ. ಸೊ ಆ ಜಾಬ್ ಪೋಸ್ಟಿಂಗ್ ನ ನೀವು ಕೇರ್ಫುಲ್ ಆಗಿ ನೋಡಿ ನಿಮ್ಗೆ ಯಾವ್ದು ಸೂಟೇಬಲ್ ಆಗಿರುತ್ತೆ ಅದಕ್ಕೆ ಅಪ್ಲೈ ಮಾಡಕ್ ಶುರು ಮಾಡಿ. ಬ್ಯಾಂಗ್ಳೂರ್, ಮೈಸೂರ್ ಮತ್ತೆ ಮಂಗಳೂರು ಈ ತರ ಎಷ್ಟೊಂದು ಸಿಟೀಸ್ ಅಲ್ಲಿ ಓಪನಿಂಗ್ಸ್ ಇದ್ದೇ ಇರುತ್ತೆ. ಟ್ರೈ ಡೂಯಿಂಗ್ ಇಟ್. ಇವಾಗ ಟಾಪ್ A ಅಥವಾ ಟೈರ್ 1 ಸಿಟೀಸ್ ಅಲ್ಲಿ ನಿಮ್ಗೆ ಸಿಕ್ತಿಲ್ಲ ಅಂತಂದ್ರೆ ಗೋ ಫಾರ್ ಟೈರ್ 2 ಸಿಟೀಸ್. ಫಾರ್ ಸಮ್ ಟೈಮ್ ನಿಮ್ಗೆ ಅಫೋರ್ಡ್ ಮಾಡೋದಕ್ಕೆ ಆಗುತ್ತೆ, ಬೇರೆ ಕಡೆ ಇರ್ಬೋದು ಅಂತಂದ್ರೆ ಪ್ಲೀಸ್ ಟ್ರೈ ಲಿವಿಂಗ್ ಇನ್ ಅ
ಡಿಫರೆಂಟ್ ಸಿಟಿ. ನಿಮ್ಗೆ ಅವಾಗ ಖರ್ಚು ಕಡಿಮೆ ಇರುತ್ತೆ, ಸ್ಯಾಲರಿನೂ ಜಾಸ್ತಿ ಬರ್ತಿರುತ್ತೆ. ನೆಕ್ಸ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಇದನ್ನ ಮಾಡೋದೇ ಇಲ್ಲ, ಬಿಕಾಸ್ ಕೆಲಸ ಹೋಗಿದೆ ಅಂತ ತುಂಬಾ ಜನ ಗೊತ್ತಾಗುತ್ತೆ ಅಂತ ಮಾಡೋದಿಲ್ಲ. ಫಸ್ಟ್ ಲಿಂಕ್ಡ್ಇನ್ ಅಲ್ಲಿ ಓಪನ್ ಟು ವರ್ಕ್ ಅಂತ ಹಾಕೊಳ್ಳಿ, ಅವಾಗ ನಿಮ್ಗೆ ಜಾಸ್ತಿ ಬರುತ್ತೆ, ಜಾಸ್ತಿ ನಿಮ್ಗೆ ಜಾಬ್ ಲಿಸ್ಟಿಂಗ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲಿಂಕ್ಡ್ಇನ್ ನ ಬರೀ ಜಾಬ್ ಹುಡ್ಕೋದಿಕ್ಕೆ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ. ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಪೋಸ್ಟ್ ಮೋರ್ ಅಂಡ್ ಮೋರ್ ಅಬೌಟ್ ಯುವರ್ ನಾಲೆಡ್ಜ್, ಮತ್ತೆ ನಿಮ್ಮ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗಿ ಅದನ್ನ ರೀಚ್ ಮಾಡೋದಕ್ಕೆ ನಿಮ್ ಫ್ರೆಂಡ್ಸ್ಗೆ, ನಿಮ್ ಕನೆಕ್ಷನ್ಸ್ ಏನಿರುತ್ತೆ ಲಿಂಕ್ಡ್ಇನ್ ಅಲ್ಲಿ ಅವ್ರಿಗೆ ಕಾಮೆಂಟ್ ಮಾಡೋದಕ್ಕೆ ಹೇಳಿ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಅಂಡ್ ದೆನ್ ಯು ಮೈಟ್ ಗೆಟ್ ಜಾಬ್ ಲಿಟಲ್ ಮೋರ್ ಅರ್ಲಿ. ನಿಮ್ಮ ಕಮ್ಯುನಿಟಿಯಲ್ಲಿ ಅಥವಾ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಒಂದು ಪರ್ಸನಲ್ ಮೆಸೇಜ್ ಕಳಿಸಿ. ಡೋಂಟ್ ಜಸ್ಟ್ ಕಾಪಿ ಪೇಸ್ಟ್, ಒಂದು ಹಾರ್ಟ್ಫುಲಿ ಒಂದು ಮೆಸೇಜ್ ಕಳಿಸಿ. ನಿಮ್ಗೆ ಕೆಲಸದ ನೆಸೆಸಿಟಿ ಇದೆ, ಈ ರೆಸ್ಯೂಮೆ ನಂದು, ಇದರಲ್ಲಿ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಕ್ಕಾಗತ್ತಂದ್ರೆ ಪ್ಲೀಸ್ ರೀಚ್ ಔಟ್ ಮಾಡಿ ನನ್ನ ಅಂತ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿರೋದು ಕೊಡಿ, ಸೊ ದಟ್ ದೇ ಕ್ಯಾನ್ ರೀಚ್ ಔಟ್ ಟು ಯು ವೆನ್ ಎವರ್ ದೇ ಕ್ಯಾನ್. ಸೊ ಈ ತರ ಮಾಡೋದ್ರಿಂದ ತುಂಬಾ ಜನಕ್ಕೆ ನಿಮ್ಮ ರೆಸ್ಯೂಮೆ ಫಾರ್ವರ್ಡ್ ಆಗಿರುತ್ತೆ, ಯಾರೋ ಒಬ್ಬರಿಂದ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಮೇಕ್ ಶೋರ್ ಯು ಹ್ಯಾವ್ ಅ ವೆರಿ ಗುಡ್ ನೆಟ್ವರ್ಕ್ ಅಂಡ್ ಯಾರೇ ಫೋನ್ ಮಾಡಿದ್ರು ಮೇಕ್ ಶೋರ್ ಯು ಆರ್ ಆಲ್ವೇಸ್ ಅವೈಲೇಬಲ್. ಅನ್ನೋನ್ ನಂಬರ್ಸ್ ಇಂದ ನಮ್ ಕಾಲ್ ಬಂದ್ರೆ ಪ್ಲೀಸ್ ಪಿಕ್ ಮಾಡಿ ಮಾತಾಡಿ. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ಯಾವ್ದಾದ್ರು ಒಂದ್ ಕಡೆ ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ 15 ಡೇಸ್ ಪ್ಲಾನ್ ಆಗಿದೆ. ದಿನಾಗ್ಲೂ ಎಲ್ಲಾ ಕಡೆ ಅಪ್ಲೈ ಮಾಡಿರ್ತೀರಾ, ಅಪ್ಲಿಕೇಶನ್ ಯಾವಾಗ ಹಾಕಿದೀರಾ, ಎಲ್ಲಿ ಹಾಕಿದೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಆಸ್ ಅಂಡ್ ವೆನ್ ಯು ಅಪ್ಲೈ ಫಾರ್ ಅ ಜಾಬ್, ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಬನ್ನಿ. ಯಾವ ಕಂಪ್ನಿಗೆ ಅಪ್ಲೈ ಮಾಡಿದ್ರಿ, ಯಾವ ಪೊಸಿಷನ್ ಅಪ್ಲೈ ಮಾಡಿದ್ರಿ, ಏನ್ ಸ್ಯಾಲರಿ ಮತ್ತೆ ಏನೇನ್ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ನೀವು ಯಾವ್ದಾವ್ದು ಅಪ್ಲಿಕೇಶನ್ ಹಾಕಿದೀರಾ, ಯಾವ್ದಾವ್ದು ಕಾಲ್ ಬ್ಯಾಕ್ ಬಂದಿಲ್ಲ, ಅದಕ್ಕೆ ನೀವು ವಾಪಸ್ ಇಮೇಲ್ ಮಾಡಕ್ಕೆ ಟ್ರೈ ಮಾಡಿ. ಇಮೇಲ್ ಮಾಡಿದಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಸೊ ಈ ತರ ದಿನಕ್ಕೆ ಒಂದು 10 ರಿಂದ 12 ಅಪ್ಲಿಕೇಶನ್ಸ್ ನ ನೀವು ಹಾಕಿದ್ರೆ ಬೈ ದಿ ಎಂಡ್ ಆಫ್ 15 to 20 ಡೇಸ್ ಯಾವ್ದಾದ್ರು ಒಂದಷ್ಟು ಕಾಲ್ ಬ್ಯಾಕ್ಸ್ ಬಂದಿರುತ್ತೆ, ಅಥವಾ ಒಂದೆರಡು ಇಂಟರ್ವ್ಯೂ ಆದ್ರೂ ಶೆಡ್ಯೂಲ್ ಆಗಿರುತ್ತೆ. ಅಂಡ್ ದೆನ್ ಇಂಟರ್ವ್ಯೂ ಅಲ್ಲಿ ಹೇಗೆ ಫೇಸ್ ಮಾಡೋದು, ನೀವು ಹೇಗೆ ಆನ್ಸರ್ ಮಾಡೋದು, ದಟ್ ವಿಲ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯರ್ ಸ್ಕಿಲ್ ಸೆಟ್. ಸೊ ಸ್ಕಿಲ್ ಸೆಟ್ ನೀವು ಜಾಸ್ತಿ ಮಾಡ್ಕೊಳ್ತಾ ಇದೇ ತರ ಅಪ್ಲೈ ಕೂಡ ಮಾಡಿ. ನೌ ಕಮ್ಸ್ ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್, ದಟ್ ಈಸ್ ಬೀಯಿಂಗ್ ಪೇಷಂಟ್. ಕೆಲಸ ಹೋದ್ಮೇಲೆ ನೆಕ್ಸ್ಟ್ ಮೇನ್ ಥಿಂಗ್ ಟು ಡೂ ಇಸ್ ಬೀಯಿಂಗ್ ಪೇಷಂಟ್. ಇನ್ನೊಂದ್ ಕಡೆ ಕೆಲಸ ಸಿಗೋ ತನಕ ಕೀಪ್ ಟ್ರೈಯಿಂಗ್, ಡೋಂಟ್ ಗಿವ್ ಅಪ್. ಯಾವತ್ತು ಗಿವ್ ಅಪ್ ಮಾಡಲೇಬೇಡಿ, ಬಿಕಾಸ್ ಇಟ್ ಇಸ್ ವೆರಿ ಟೆಂಪ್ರರಿ. ನೀವು ಏನ್ ನೋಡ್ತಿದ್ದೀರಾ ದಟ್ ಈಸ್ ಆಲ್ವೇಸ್ ಟೆಂಪ್ರರಿ. ಇನ್ನೊಂದ್ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ, ನಿಮಗೆ ಯಾವತ್ತು ಸಿಗಲ್ಲ ಕೆಲಸ ಅಂತ ಅನ್ಕೋಬೇಡಿ. ಎಷ್ಟೊಂದ್ ಜನಕ್ಕೆ 1 ವರ್ಷ 2 ವರ್ಷ ಕೆಲಸ ಇಲ್ದಿದ್ರು ದೇ ಆರ್ ಸ್ಟಿಲ್ ಏಬಲ್ ಟು ಗೆಟ್ ಅ ಜಾಬ್ ಟುಡೇ. ಯಾಕೆ ಅಂತಂದ್ರೆ ಜಾಬ್ಸ್ ಓಪನಿಂಗ್ ಕೂಡ ಇದೆ, ಮತ್ತೆ ನೀವು ರೈಟ್ ಸ್ಟ್ರಾಟಜಿಯಲ್ಲಿ ಅಪ್ಲೈ ಮಾಡಬೇಕು. 1-2 ಕಡೆ ಅಪ್ಲೈ ಮಾಡಿ ರಿಜೆಕ್ಟ್ ಆಯ್ತು ಅಂತ ಯು ಶುಡಂಟ್ ಫೀಲ್ ಬ್ಯಾಡ್. ಸೊ ಬಿ ಪೇಷಂಟ್. ದಿಸ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ಆಲ್ವೇಸ್ ಮೇಕ್ ಶೋರ್ ಯು ಹ್ಯಾವ್ ಟು ಬಿ ಪೇಷಂಟ್. ಇದ್ರ ಜೊತೆಗೆ ಇಫ್ ಯು ಹ್ಯಾವ್ ಸಮಥಿಂಗ್ ಟು ಡೂ ಟೆಂಪ್ರರಿಲಿ, ಇವಾಗ ಪಾರ್ಟ್ ಟೈಮ್ ಮಾಡ್ತೀರಾ ಅಂತಂದ್ರೆ ಅಥವಾ ಏನೋ ಒಂದ್ ಕಡೆ ಫ್ರೀಲಾನ್ಸಿಂಗ್ ಮಾಡ್ತೀರಾ ಅಂತಂದ್ರೆ ದಟ್ ವಿಲ್ ಆಲ್ಸೋ ಹೆಲ್ಪ್ ಯು. ಸೊ ಝೀರೋ ಮನಿಗಿಂತ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ದುಡ್ಡು ಬರ್ತಿದೆ ಅಂತಂದ್ರೆ ದಟ್ ವಿಲ್ ಮೇಕ್ ಶೋರ್ ಯು ವಿಲ್ ಹ್ಯಾವ್ ಸಮ್ ಕಾನ್ಫಿಡೆನ್ಸ್ ಇನ್ ಯು. ಐ ರೆಕಮೆಂಡ್ ಯು ಟು ಡೂ ಇಟ್, ಬಿಕಾಸ್ ಇದರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಕಡೆ ಅಪ್ಲೈ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಈ ಟೈಮ್ ಅಲ್ಲಿ ತುಂಬಾ ಆಂಗ್ಸೈಟಿ ಆಗುತ್ತೆ, ತುಂಬಾ ಟೆನ್ಷನ್ ಆಗುತ್ತೆ, ಯಾಕೆ ನಂಗೆ ಈ ತರ ಆಗ್ತದೆ ಅಂತೆಲ್ಲ ಥಾಟ್ಸ್ ಬರುತ್ತೆ. ಪ್ಲೀಸ್ ಸ್ಟೇ ಕಾಮ್. ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯುವರ್ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ದಿನ ಕಾಮಿಡಿ ಶೋಸ್ ನೋಡೋದು, ಲೈಟ್ ಹಾರ್ಟೆಡ್ ಮೂವೀಸ್ ನೋಡೋದು, ಈ ತರ ಮಾಡ್ಕೊಂಡು ಯು ಕ್ಯಾನ್ ಬಿ ಕಾಮ್. ಜೊತೆಗೆ ನೀವೇನಾದ್ರೂ ಬೇರೆ ಕಡೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಆಗತ್ತೆ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರೋದಕ್ಕಾಗತ್ತೆ ಅಂತಂದ್ರೆ, ಆರ್ ಯು ಕ್ಯಾನ್ ಗೋ ಫಾರ್ ಅ ಡೇ ಟ್ರಿಪ್ ಅಂತಂದ್ರೆ ಪ್ಲೀಸ್ ಹೋಗಿ ಬನ್ನಿ. ಅಂಡ್ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೋಷ್ಟಿರಲ್ಲ. ಇಫ್ ಯು ಆರ್ ವಾಚಿಂಗ್ ಅ ಮೂವಿ ಅಟ್ ಹೋಮ್ ಅಥವಾ ಒಂದು ಟಿವಿ ನೋಡ್ತಿದ್ದೀರಾ ಅಂತಂದ್ರೆ ದೇರ್ ವಿಲ್ ಬಿ ನೋ ಎಕ್ಸ್ಪೆನ್ಸಸ್. ಸೊ ಅಲ್ಟಿಮೇಟ್ಲಿ ಏನು ಹೆಸ್ಟ್ ಡಿಸಿಷನ್ಸ್ ತಗೊಳ್ಬೇಡಿ, ಏನು ಫೈನಾನ್ಷಿಯಲ್ ಡಿಸಿಷನ್ಸ್ ತಗೊಳ್ಬೇಡಿ. ಡೋಂಟ್ ಫೀಲ್ ವೆರಿ ವೀಕ್. ಸೊ ಇದನ್ನ ಹೇಳ್ತಾ ಪ್ಲೀಸ್ ಫಾಲೋ ದೀಸ್ ಗೈಡ್ಲೈನ್ಸಸ್. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಕೆಲಸ ಹೋಯ್ತು ಅಂತ ಒಂದು ಬೇಜಾರ್ಗೆ ಏನು ಮಾಡ್ದಂಗಿರ್ಬೇಡಿ. ಬಿ ಪ್ರೊಆಕ್ಟಿವ್, ಎಲ್ಲ ಕಡೆ ಅಪ್ಲೈ ಮಾಡ್ತಾ ಹೋಗಿ. ಈ ತರ ಮಾಡೋದ್ರಿಂದ ನಿಮ್ಗೆ ಬೇಗ ಕೆಲಸ ಸಿಗುತ್ತೆ. whoever is going through these layoffs, I really hope you get a job very soon. ಅಂಡ್ ಇದನ್ನ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇರೋನು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.